ಬಾಲರು ಪಂಚವಟಿಯ ಕಾಡಿನೊಳಗೆ ರೂಢಿ ಬಾಲರು ಪಂಚವಟಿಯ ಕಾಡಿನೊಳಗೆ ಪವಿತ್ರವಾದ ಸೂರ್ಯವಂಶದಲ್ಲಿ ಹುಟ್ಟಿ ಬಂದವರು ನಾವು. ನಮ್ಮ ತೀರ್ಥರೂಪರಾದ ದಶರಥ ಮಹಾರಾಜರು 60,000 ವರ್ಷಗಳಷ್ಟು ದೀರ್ಘಕಾಲ ರಾಜ್ಯಭಾರ ಮಾಡಿದ್ದು ಮಾತ್ರವಲ್ಲ, ಸಶರೀರರಾಗಿ ಸುರಲೋಕಕ್ಕೆ ತೆರಳಿ ದೇವತೆಗಳ ಕಷ್ಟವನ್ನು ದೂರ ಮಾಡಿದ ಮಹಾನುಭಾವರು. ಅಂತವರ ಮಕ್ಕಳಾಗಿ ಹುಟ್ಟಿದ್ದು ನಮ್ಮ ಭಾಗ್ಯ ವಿಶೇಷವಲ್ಲವೇ ತಮ್ಮ? ದೀರ್ಘಕಾಲ ಮಕ್ಕಳಿಲ್ಲದೆ ಪರಿತಪಿಸಿದ ನಮ್ಮ ತಂದೆಯವರು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುವುದರ ಮೂಲಕ ಪ್ರಸಾದ ರೂಪವಾಗಿ ನಮ್ಮನ್ನು ಪಡೆದರಂತೆ. ಆದರೇನು ಮಾಡೋಣ? ಅವರ ಜೀವಿತಾವಧಿಯ ಆ ಕೊನೆಗಳಿಗೆಯಲ್ಲಿ ಅವರ ಬಳಿ ಇರಬೇಕಾದ ನಾವು ಇರಲಿಲ್ಲವಲ್ಲ. ಈ ಕೊರಗು ನನ್ನನ್ನು ಕಾಡುತ್ತಿದೆ ಮಗು. ತಮ್ಮ, ಎಲ್ಲವೂ ವಿಧಿವಿಲಾಸ. ಚಿಕ್ಕಮ್ಮನಾದ ಕೈಕಾಮಾತೆಗೆ ತಂದೆಯವರು ಕೊಟ್ಟ ವಚನವನ್ನು ಪೂರೈಸುವುದಕ್ಕೋಸ್ಕರ ಅನಿರೀಕ್ಷಿತವಾಗಿ ನಾನು ಸಾಕೇತಪುರವನ್ನು ಬಿಟ್ಟು ವನದತ್ತ ಗಮಿಸಬೇಕಾಯಿತು. 14 ವರ್ಷದ ವನವಾಸದ ದೀಕ್ಷೆಯನ್ನು ಕೈಗೊಂಡ ನನ್ನ ಜೊತೆ ನನ್ನ ತಮ್ಮನಾದ ನೀನು ಹಾಗೂ ನನ್ನ ಸಹಧರ್ಮಿಣಿ ಸೀತಾ ಜತೆಗೂಡಿದಿರಿ. ಗುಹನ ಸಹಾಯದಿಂದ ಗಂಗಾ ನದಿಯನ್ನು ಉತ್ತರಿಸಿ ಚಿತ್ರಕೂಟವನ್ನು ಸೇರಿಕೊಂಡೆವು. ಆ ಕಾಲಕ್ಕೆ ತಮ್ಮನಾದ ಭರತ ಕುಮಾರನು ಮಾತೇರಾದ ಕೈಕೇಯಿ, ಸುಮಿತ್ರೆ, ಕೌಸಲ್ಯರನ್ನೊಡಗೂಡಿ ನಮ್ಮನ್ನು ಸಂದರ್ಶಿಸಿದನಷ್ಟೇ. ತಮ್ಮ, ಭರತ ಕುಮಾರನಿಂದ ಪಿತೃವಿಯೋಗದ ವಾರ್ತೆಯನ್ನು ಕೇಳಿ ದುಃಖತಪ್ತರಾದ ನಾವು ನಂತರದಲ್ಲಿ ಸುಧಾರಿಸಿಕೊಂಡು ನಾವು ಮಾಡಬೇಕಾದ ಪಿತೃತರ್ಪಣಾದಿ ಕರ್ತವ್ಯವನ್ನು ಹರಿಯುತ್ತಿರುವ ಗಿರಿ ನದಿಯಲ್ಲಿ ಪೂರೈಸಿದೆವು. ತಮ್ಮ, ದುಃಖತಪ್ತನಾದ ಭರತ ಕುಮಾರನನ್ನು ಸಂತೈಸಿ ರಾಮಪಾದುಕೆಗಳೊಂದಿಗೆ ಅಯೋಧ್ಯೆಗೆ ಕಳುಹಿಸಿಕೊಡಲಾಯಿತು. ನಾವು ಚಿತ್ರಕೂಟದಿಂದ ಬರುತ್ತಿರುವಾಗ ದಾರಿಯಲ್ಲಿ ಭಾರದ್ವಾಜ, ಅತ್ರಿ, ಅಗಸ್ತ್ಯಾದಿ ಮನುಮುನಿಗಳನ್ನು ಸಂದರ್ಶಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡೆವು. ಅಲ್ಲದೆ ಅಗಸ್ತ್ಯರಿಂದ ನಮಗೆ ಆಯುಧಗಳು, ಶರಗಳು ದತ್ತವಾದವು. ಹೊಸ ಸೌಮಿತ್ರಿ, ಈ ಆಯುಧಗಳು ಮುಂದೊಂದು ದಿನ ನಮಗೆ ಖಂಡಿತವಾಗಿ ಉಪಯೋಗಕ್ಕೆ ಬಂದಾವು ಎಂಬುದಲ್ಲವೇ ಇದರ ಸೂಚನೆ? ತಮ್ಮ, ನಾವು ಪ್ರಕೃತ ಬಂದು ತಲುಪಿದ್ದಾದರೂ ಎಲ್ಲಿಗೆ? ಋಷಿ ಮುನಿಗಳಿಂದ ಸೂಚಿಸಲ್ಪಟ್ಟ ದಂಡಕಾರಣ್ಯವಲ್ಲವೇ ಇದು? ಹರಿಯುತ್ತಿರುವ ಪವಿತ್ರವಾದ ಗೋದಾವರಿ ನದಿಯ ತಟದಲ್ಲಿ ಪಂಚವಟ ವೃಕ್ಷಗಳಿಂದ ಆವೃತವಾದ ಇದಲ್ಲವೇ ಪಂಚವಟಿ? ಇದು ಅಯೋಧ್ಯೆಯ ಒಂದು ಭಾಗವಾಗಿತ್ತಂತೆ. ಅಲ್ಲದೆ ನಮ್ಮ ಹಿರಿಯರ ಯಾಗಭೂಮಿಯೂ ಆಗಿತ್ತು. ತಮ್ಮ, ನಮ್ಮ ಉಳಿಯುವಿಕೆಗೆ ಇದು ಸೂಕ್ತ ಸ್ಥಳವಲ್ಲವೇ? ಇಲ್ಲಿಯ ರಮಣೀಯವಾದ ಪ್ರಕೃತಿ ಸೌಂದರ್ಯವನ್ನು ಕಂಡಾಗ ನನ್ನ ಮನಸ್ಸು ಆಹ್ಲಾದಗೊಳ್ಳುತ್ತಿದೆ. ಇಲ್ಲಿಯ ಪವಿತ್ರವಾದ ಗೋದಾವರಿ ನದಿಯ ನಿರ್ಮಲ ಜಲ, ಹಚ್ಚನೆ ಹಸುರಿನ ತಟ, ಇದು ಮನಸ್ಸಿಗೆ ಮುದ ನೀಡಿದೆ. ಸ್ವಲ್ಪ ಕಾಲ ನಾವು ಇಲ್ಲಿ ವಿಶ್ರಮಿಸೋಣವೇ? ವನದ ಫಲಗಳ ಕೊಯ್ದು ಲಕ್ಷ್ಮಣ
ಸುಖದಿಂದ ಕಳೆದರು ದಿನವ ಕೆಲವು ವನದೊಳತಿ ಸುಖದಿಂದ ಕಳೆದರು ದಿನವ ಕೆಲವು ಅನ್ನದೇವ, ಅದಕ್ಕೇನಂತೆ? ನಿನ್ನ ಅಪೇಕ್ಷೆ ಸೂಕ್ತವಾದುದೇ ಸರಿ. ನಿನಗೊಂದು ಸಂಶಯ ಕಾಡುತ್ತಿದೆ. ನಮ್ಮ ಉದರ ಪೋಷಣೆಯ ಬಗ್ಗೆ ಚಿಂತಿಸಬೇಡ. ಒಂದು ದಿನಗಲ್ಲಿರುವ ಋಷಿಗಳು ಬಂದು ರಾಮನ ಬಳಿಗೆ ವಿನಯದೋಡು ಎಂದ ಸರ್ವ ಮಾರ್ಗಗಳ ನಿರ್ಬಂಧಗಳನ್ನು ಚಿತ್ತವಿಸಯ್ಯ ರಾಮ 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 ಚಿತ್ತ ವಿಸಯ್ಯ ಯಜ್ಞಶಾಲೆಯ ಕಿತ್ತು ಬಿಸಾಡಿ ಹೋದನು. ಎತ್ತ ವಂಚಿಸುತ್ತ ನಮ್ಮನು ಯಜ್ಞಶಾಲೆಯ ಕಿತ್ತು ಬೀಸಾಡಿ ಚಿತ್ತ ಬೀಸಯ್ಯ ರಾಮ 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 ಅಯೋಧ್ಯ ದೇಶದ ಚಕ್ರವರ್ತಿ ಪೀಠದ ಪ್ರತಿನಿಧಿಯಾಗಿ ನೀನು ಈ ಪ್ರದೇಶಕ್ಕೆ ಚಿತ್ತೈಸಿದ್ದಿ ಎಂಬುದನ್ನು ತಿಳಿದುಕೊಂಡಿದ್ದೇನೆ. ಪ್ರಭು ಶ್ರೀರಾಮಚಂದ್ರ, ಸಕುಟುಂಬಿಕರಾಗಿ ಬಂದು ನಿನ್ನ ಪಾದತಳದಲ್ಲಿ ವಂದಿಸಿಕೊಂಡಿದ್ದೇವೆ. ಪ್ರತಿವಂದನೆ. ಅಯೋಧ್ಯ ದೇಶದ ಚಕ್ರವರ್ತಿ ಪೀಠದ ಪ್ರತಿನಿಧಿಯಾಗಿ ನೀನು ಈ ಪ್ರದೇಶಕ್ಕೆ ಚಿತ್ತೈಸಿದ್ದಿ ಎಂಬುದನ್ನು ತಿಳಿದುಕೊಂಡವರಿದ್ದೇವೆ. ಧರ್ಮ ಸಂರಕ್ಷಣೆಗಾಗಿ ಈ ಕರ್ಮಭೂಮಿಯಲ್ಲಿ ಅವತರಿಸಿ ಬಂದವ ನೀನೆಂಬುದನ್ನು ತಿಳಿದುಕೊಂಡವರಿದ್ದೇವೆ. ಧರ್ಮ ಸಂರಕ್ಷಣೆಗಾಗಿ ಈ ಕರ್ಮಭೂಮಿಯಲ್ಲಿ ಅವತರಿಸಿ ಬಂದವ ನೀನೆಂಬುದನ್ನು ವಿಶ್ವಾಮಿತ್ರ ಯಾಗ ಸಂರಕ್ಷಣೆ ಮಾಡುವುದರ ಮೂಲಕ ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವ ನೀನು. ರಾಮ, ಅನಾದಿ ಕಾಲದಿಂದಲೂ ಈ ದಂಡಕಾರಣ್ಯದಲ್ಲಿ ನೆಲೆಸಿ ಯಾಗ ಯಜ್ಞ ಹೋಮ ಹವನಾದಿಗಳನ್ನು ನಡೆಸಿ ಲೋಕ ಕಲ್ಯಾಣಾರ್ಥವಾಗಿ ಬದುಕುವವರು ನಾವು. ಆದರೇನು ಮಾಡೋಣ? ಸೀತಾಪತಿ, ಲೋಕಕಂಟಕರಾದ ರಾಕ್ಷಸರ ಹಾವಳಿಯಿಂದ ನಮ್ಮ ಬದುಕೆ ದುಸ್ತರವಾಗಿದೆ. ನಿನ್ನೆಯ ದಿನ ದುಷ್ಟ ದಾನವನೊಬ್ಬ ಬಂದು ನಮ್ಮ ಯಜ್ಞಶಾಲೆಯನ್ನು ಕಿತ್ತು ಬಿಸಾಡಿ ಹೋದನು. ರಾಮ, ಮತ್ತೊಬ್ಬ ಕಳನ ಬಗ್ಗೆ ಮತ್ತೊಬ್ಬ ಕಳನು ದೂರ ಇಟ್ಟುಕೊಂಡು
ಹತ್ತು ಗಾಯವ ಮಾಡಿದ ಮೂಗಿನಿಂದ ಬಹ ನೆತ್ತರನು ನೋಡಿದ ಚಿಕ್ಕ ಬಿಸೈಯ ರಾಮ 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 ಮತ್ತೊಬ್ಬ ದುಷ್ಟ ದಾನವ ದೂರದಲ್ಲಿ ನಿಂತು ನಮ್ಮ ಮೇಲೆ ಕಳ್ಳುಗಳನ್ನು ಎಸೆದು ನಮ್ಮನ್ನು ಹಿಂಸುತ್ತಿದ್ದಾನೆ. ರಾಮ ನೋಡು, ಇದೋ ನೋಡು, ನಮ್ಮ ಮೂಗು ಮೈ ಕೈಗಳಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ನೆತ್ತರು. ರಾಮ ಅಷ್ಟು ಮಾತ್ರವಲ್ಲ, ನಾವು ಯಾಗ ಯಜ್ಞಗಳಲ್ಲಿ ನಿರತರಾಗಿದ್ದಾಗ ನಮ್ಮ ಯಜ್ಞಕುಂಡಕ್ಕೆ ಎಂಜಲು ಹಾಗೂ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಸುರಿದು ನಮ್ಮ ಯಜ್ಞಕುಂಡವನ್ನು ಅಪವಿತ್ರಗೊಳಿಸುತ್ತಾನೆ. ನಮ್ಮ ವ್ಯಾಘ್ರ ಚರ್ಮ, ದಂಡ ಕಮಂಡಲಾದಿಗಳನ್ನು ಬಲವಂತವಾಗಿ ಕಸಿದು ಕೊಂಡೊಯ್ಯುತ್ತಿದ್ದಾನೆ. ರಾಮ ರಾಕ್ಷಸರು ಶಾರೀರಿಕವಾಗಿ ವಿಕೃತರು ಮಾತ್ರವಲ್ಲ, ಅವರು ಮಾನಸಿಕವಾಗಿಯೂ ವಿಕೃತರಾಗಿದ್ದಾರೆ. ಕೇಳು, 3 ಮಂಡೆಯವನೊಬ್ಬನೇ ಮಂಡೆಯವನೊಬ್ಬ ಘೋರ ದಾನವನು ರಾಮ ರಾಮ ಮೂರು ಮಂಡೆಯವನೊಬ್ಬ ನಾರು ಬಟ್ಟೆಯ ಸೆಳೆದ ಜಪಗಳ ಅಟ್ಟಹಾರವ ತಡಿದೋಡಿದಾಗ ರಾಮ ರಾಮ ದಾಶರಥಿ, ರಾಕ್ಷಸರು ಶಾರೀರಿಕವಾಗಿಯೂ ವಿಕಾರ ಸ್ವರೂಪಿಗಳು. ನಮ್ಮನ್ನು ಹಿಂಸಿಸುವ ದಾನವ ಸಂದೋಹದಲ್ಲಿ ಒಬ್ಬನಿದ್ದಾನೆ. ಅವನಿಗೆ 3 ತಲೆ. ಅವನು ಮಾಡುವ ಅನಾಹುತ ಅಷ್ಟಿಷ್ಟಲ್ಲ, ನಾವು ಹುಟ್ಟಂತ ನಾರು ವಸ್ತ್ರಗಳನ್ನು ಸೆಳೆದು ನಮ್ಮನ್ನು ವ್ಯತ್ರರನ್ನಾಗಿಸುತ್ತಾನೆ. ನಮ್ಮ ಜಪ ಸರಹಾರಗಳನ್ನು ಕಿತ್ತು ಬಿಸಾಡುತ್ತಾನೆ. ರಾಮ, ಈ ಸಂಕಟವನ್ನು ನಾವೆಂತೂ ಸಹಿಸಿಕೊಳ್ಳಲಿ. ನೀನೇ ನಮ್ಮ ಕಷ್ಟವನ್ನು ದೂರೀಕರಿಸಿ ನಮಗೆ ನೆಮ್ಮದಿಯ ಬದುಕನ್ನು ದಯಪಾಲಿಸು. ರಾಮ ಪೂಜ್ಯರೇ, ನಿಡುವ ಋಷಿಗಳ ಮಾತ ಕೇಳ್ದು ರಘುನಂದನನು ಎಂದು ಗೋಳಿಡುವ ಋಷಿಗಳ ಮಾತ ಕೇಳ್ದು ರಘುನಂದನನು ನಸು ನಗುದಾಗ ಬೆದರದಿರಿ ರಕ್ಕಸರ ಕೊಡುವೆನು ನಸು ನಗುತ್ತಾಗ ಬೆದರದಿರಿ ರಕ್ಕಸರ ಕೊಡುವೆನು ತಾಳಿ ಕಿರಿದು ದಿನ ಮುಂದೆ ನೀವಿಂದೊಡಂಬಡಿಸಿ ಬಳಿಕ ಆ
ನಿಮಗೆ ಈ ಕಷ್ಟ ಬಂದೊದಗಿದುದಕ್ಕೆ ಬಹುಶಃ ಅಯೋಧ್ಯ ಪೀಠದ ಉದಾಸೀನವೇ ಕಾರಣವಾಗಿರಬಹುದು. ನಿಶ್ಚಿಂತರಾಗಿರಿ. ಅಯೋಧ್ಯ ಪೀಠದ ಪ್ರತಿನಿಧಿಯಾಗಿ ನಾನು ನಿಮಗೆ ಮಾತು ಕೊಡುತ್ತೇನೆ. ಕಿರಿದು ದಿನಗಳಲ್ಲಿ ಅರ್ಥಾತ್ ಅತಿ ಶೀಘ್ರವಾಗಿ ನಿಮಗೆ ಉಪಟಳವನ್ನು ಕೊಡುತ್ತಿರುವ ರಾಕ್ಷಸ ಗಡನವನ್ನು ನಿಪಾತಗೊಳಿಸಿ ಈ ದಂಡಕಾರಣ್ಯದಲ್ಲಿ ಶಾಂತಿಯನ್ನು ಸ್ಥಾಪಿಸುತ್ತೇನೆ. ನಿಶ್ಚಿಂತರಾಗಿರಿ. ನಿಶ್ಚಿಂತರಾಗಿ ತೆರಳಿ. ರಾಮ ಜಯ 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 ಜಯ. ಆರ್ತರಾದ ಋಷಿಮುನಿಗಳನ್ನು ಸಂತೈಸಿ ಕಳುಹಿಸಿದ್ದೇನೋ ಆಯ್ತು. ಬೇಗೆ ಅಲ್ಲಿ ರಕ್ಕಸರು ಮನೆ ಮಾಡಿ ಕೊಂಡಿಗರು. ಹಿಂದೆ ಅನೇಕ ವನಿತೆಯರು ಸಿಕ್ಕಿದರು. ಹಿಂದೆ ಅನೇಕ ವನಿತೆಯರು ಸಿಕ್ಕಿಗರಂತೆ ಈ ವಿಪಿನಲ್ಲಿರುವುದು ಕಷ್ಟ. ಹಿಂದೆ ಅನೇಕ ವನಿತೆಯರು ಸಿಕ್ಕಿಗರಂತೆ ಈ ವಿಪಿನಲ್ಲಿರುವುದು ಕಷ್ಟ. ವನಜಲೋಚನಕ್ಕೆ ಋಷಿಮಣಿಗಳು ನಿಮ್ಮಲ್ಲಿ ಮಾತನಾಡುತ್ತಿದ್ದಲ್ಲಿ ಋಷಿ ಭಕ್ತಿಯನ್ನು ನಾನು ಮಾತನಾಡಿಸಿದೆ. ಅವರಿಂದ ದೊರೆತ ಕೆಲವೊಂದು ಮಾಹಿತಿಗಳಿಂದ ಭಯಭೀತರಾಗಿದ್ದೇನೆ ರಾಮ. ಓ ವನಜಲೋಚನ, ದಟ್ಟವಾದ ಕಾಣರವಂತೆ ಈ ಹಿಂದೆ ದಟ್ಟಡವಿಯಲ್ಲಿ ವಾಸಿಸುತ್ತಿರುವ ಅನೇಕ ದುಷ್ಟ ರಕ್ಕಸರು ವಾಸಿಸುತ್ತಿದ್ದಾರಂತೆ. ಈ ಅನೇಕ ಹೆಣ್ಣುಗಳನ್ನು ಹೊತ್ತೊಯ್ದು ಬಿಡಿಸಿದ್ದಾರಂತೆ. ಹಾಗಾಗಿ ಈ ಪ್ರದೇಶ ಸುರಕ್ಷಿತವಲ್ಲ ರಾಮ. ರಾಮ ಮತ್ತೊಬ್ಬ ರಕ್ಕಸನಿದ್ದಾನಂತೆ. ರಾತ್ರಿ ಶರಣಾದ ಆತನಿಗೆ ರಾತ್ರಿ ಚರನಾಥನಾಗಿ ಮತ್ತೊಬ್ಬ ಖಳನಿರುವನ ರಾಮ
ಫಲನಿರು ಬರನಂತೆ ಮಸ್ತಕಗಳು ಹತ್ತು ಉಂಟಂತೆ ಮಸ್ತಕಗಳು ಹತ್ತು ಉಂಟಂತೆ ಆಮೇಲೆ ಬಗೆ ಹಸ್ತಗಳು 20 ಉಂಟಂತೆ ಆಮೇಲೆ ಬಗೆ ಹಸ್ತಗಳು 20 ಉಂಟಂತೆ ಹೆಣ್ಣುಗಳೆಂಬ ಬಿತ್ತ ತಲೆಗೇರಿಹುದು ಹೆಣ್ಣುಗಳೆಂಬ ಬಿತ್ತ ತಲೆಗೇರಿಹುದೆ ಈ ಬಿಪಿನ ತೊಳಿರುವುದು ಕಷ್ಟ ಈ ಬಿಪಿನ ತೊಳಿರುವುದು ಕಷ್ಟ ರಾಘವಾನ ರಾಘವಾನ ಪ್ರಾಣೇಶ್ವರ ರಾತ್ರಿಗರನಾದ ರಕ್ಕಸನಿದ್ದಾನಂತೆ 10 ತಲೆ 20 ಹಸ್ತಗಳನ್ನು ಹೊಂದಿರುವ ಈತ ಬಹಳ ಕ್ರೂರಿಯಂತೆ ಹೆಣ್ಣುಗಳೆಂಬ ಪಿತ್ತ ನೆತ್ತಿಗೇರಿ ಇದೆಯಂತೆ. ಇಂತಹ ಕಾಮಾಂಧರ ಮಧ್ಯೆ ಬದುಕುವುದು ಕಷ್ಟ ಸ್ವಾಮಿ. ಈ ಪ್ರದೇಶ ಬಹು ಕೃಷ್ಣ ಸ್ವಾಮಿ. ಬೇಡ ಈ ಪ್ರದೇಶ ಬೇಡ. ಸೀತಾ, ಅಂಜದಿರು. ಈ ರಾಕ್ಷಸರಿಂದ ನಮಗೊದಗಬಹುದಾದ ಉಪಟಳವನ್ನು ನಿಯಂತ್ರಿಸುವಷ್ಟು ನಾವು ಸಮರ್ಥರಿದ್ದೇವೆ. ನೀನು ನಿಶ್ಚಿಂತಳಾಗಿರು. ಅದು ಅತ್ತ ಕಡೆಯಿಂದ ರಾಕ್ಷಸರ ಅಟ್ಟಹಾಸ ಕೇಳಿ ಬರುತ್ತಾ ಇದೆಯಲ್ಲ, ಹೆದರದಿರು. ಇದೋ ಕೋದಂಡವನ್ನು ಕೈಗೆತ್ತಿಕೊಂಡಿದ್ದೇನೆ, ಛೇತ್ಕಾರವನ್ನು ಮಾಡಿದ್ದೇನೆ. ನಿರ್ಘೋಷದ ಬರದಿ ಶೂರ್ಪಣಕ್ಕೆ ಬಂದಳ ಖಾನನಗೆ ಕುಲಗೇರಿಯು ನಮ್ಮವರ ಕೇಕೆ ಉದ್ಘೋಷಗಳು, ಹಿಮ್ಮೇಳದ ಪರಿಕರಗಳು ನನ್ನ ಪ್ರವೇಶದ ಮೆರುಗನ್ನು ಇನ್ನೂ ಹೆಚ್ಚಿಸಿವೆ. ಭಾಗವತೋತ್ತಮರೇ ಹಾಡಿದರಲ್ಲ, ಶೂರ್ಪಣಕಿ ಬಂದಳ ವನಕ್ಕೆ ಪ್ರಳಯಾಗ್ನಿ ಭೈರವಿ ಅನ್ನದಿ. ಅದು ದಿಟ, ಅದು ದಿಟ. ಲಂಕಾಧೀಶರನಾದ ರಾವಣೇಶ್ವರನ ತಂಗಿ ಶೂರ್ಪಣಕಿ ನಾನು. ಅಣ್ಣನ ಆಣತಿಯಂತೆ ಈ ದಂಡಕಾರಣ್ಯವನ್ನು ಸೇರಿಕೊಂಡು ಸ್ವಚ್ಛಂದ ಬದುಕು ಕಂಡುಕೊಂಡವಳು ನಾನು. ನನ್ನ ಪತಿ ವಿದ್ಯುಜ್ಜೋಹ ಮಹಾರಾಜರು ನನ್ನಣ್ಣ ದಶಕಂಠನ ಚಂದ್ರಾಯುಧಕ್ಕೆ ಆಹುತಿಯಾದ ನಂತರ ದುಃಖಿತಳಾದ ನನ್ನನ್ನು ಅಣ್ಣ ಈ ಕಡೆ ಕಳುಹಿಸಿದ್ದಾನೆ. ನನ್ನ ರಕ್ಷಣೆಗಾಗಿ ನನ್ನ ಅಣ್ಣಂದಿರಾದ ಖರ, ದೂಷಣ, ತ್ರಿಶರಾದಿಗಳು ಅಲ್ಲದೆ ಅನೇಕ ಸೇನಾ ಬಳಗವನ್ನು ನೀಡಿದ್ದಾನೆ. ನನ್ನ ಅಟ್ಟಹಾಸಕ್ಕೆ ಇಡೀ ಭೂಮಂಡಲವೇ ಗುಡಿಗಟ್ಟಿ ನಡುಗುವುದು. ಆಹಾರವನ್ನರಸುತ್ತಾ ಮುಂದುವರಿಯುತ್ತೇನೆ. ನನಗೆ ಆಹಾಹಾ ಏನಾಗಿ ಹೋಗಿದೆ. ನನಗಿದ್ದ ಒಬ್ಬನೇ ಒಬ್ಬ ಮಗ ಶಂಭುಕಾಸುರ
ರಾಮನನ್ನು ಬಿದಿರ ಮಳೆಯಲ್ಲಿ ತಪಸ್ಸಿಗಾಗಿ ಉಳ್ಳಿರಿಸಿದ್ದೆ. ನನ್ನ ಪತಿಯ ಮರಣಕ್ಕೆ ಪ್ರತಿಕಾರ ತೀರಿಸುವುದು ಉದ್ದೇಶವಾಗಿತ್ತು. ಆತನನ್ನು ಅಜೇಯನನ್ನಾಗಿಸುವ ಗುರಿ ನನ್ನದಾಗಿತ್ತು. ಆದರೆ ಆತನ ಶಿರಚ್ಛೇದನವಾಗಿದೆಯಲ್ಲ, ಯಾರಿಂದ ಈ ಕೃತಿ ಜರುಗಿರಬಹುದು? ಅರಸುತ್ತೇನೆ, ಅರಸುತ್ತೇನೆ. ಆರಲು ಆರಲು ಬನ್ನಿ ಬನ್ನಿ ಅರಸೋಣ. ಇಷ್ಟರವರೆಗೆ ಈ ದಂಡಕಾರಣ್ಯವನ್ನು ಪ್ರವೇಶ ಮಾಡುವ ಧೈರ್ಯ ಯಾರು ತೋರಿದವರಲ್ಲ. ಅಂತಹ ದಿಟ್ಟರೇನಾದರೂ ಸಿಕ್ಕಿದಲ್ಲಿ ನಿಮಗೆಲ್ಲ ಭೂರಿ ಭೋಜನವನ್ನು ನೀಡುತ್ತೇನೆ. ಬನ್ನಿ ಬನ್ನಿ ಅರಸೋಣ. ಅಂತಹ ಕೆಟ್ಟ ಮನುಜರನ್ನು ನನ್ನ ಕೈಗೆ ಸಿಕ್ಕಲ್ಲಿ ಖಂಡ ಖಂಡವ ಬೇರೆ ಬೇರೆ ಖಂಡ ಖಂಡವ ಬೇರೆ ಬೇರೆ ಅಂತಹ ಕೆಟ್ಟ ಮನುಜರ ಕೈಗೆ ಸಿಕ್ಕಲ್ಲಿ ಅವರ ರಕ್ತ ಮಾಂಸ ಮೆದುಳುಗಳನ್ನು ಬೇರ್ಪಡಿಸಿ ಹಸಿ ಹಸಿಯಾಗಿ ಭುಂಜಿಸುತ್ತೇನೆ. ರಕ್ತವನ್ನು ಘಟಗಳನ್ನೇ ಕುಡಿಯುತ್ತೇನೆ. ಎಲುಬುಗಳನ್ನು ಬೆಂಕಿಯಲ್ಲಿ ಸುಟ್ಟು ಕಟಕಟನೆ ಜಗಿದು ತಿನ್ನುತ್ತೇನೆ. ಮಾಂಸವನ್ನು ಬೇಯಿಸಿ ತಿನ್ನುತ್ತೇನೆ. ನಾನೊಬ್ಬಳೇ ಅಲ್ಲ, ನನ್ನ ಬಳಗದವರಿಗೆಲ್ಲರಿಗೂ ಹಂಚಿ ತಿನ್ನುತ್ತೇನೆ. ಬನ್ನಿ ಬನ್ನಿ ಅರಸೋಣ. ಅತಿ ಶೀಘ್ರದಳು ರಾಮ ಶರವಂ ಪಿಡಿಯೇರಿಗೆ ಮಿಥಿಲೇಂದ್ರ ತನುಜಾತೆ ಮನದೋಳ್ ಅಂಜುತ ತನ್ನ ಪತಿಯೆಡೆಗೆ ನಡೆತಂದು ಕಡು ಭಯದೇ ನಡು ನಡುಗೆ ವಂದಿಸುತ್ತ ಇಂತಂದಳು ರಾಘವ, ಭೀಕರವಾದ ಹೆಣ್ಣುಸುರವೊಂದು ಕೆಡುತ್ತಾ ಇದೆಯಲ್ಲ. 4 ದಿವಸಗಳಿಂದ ಪರ್ವತಗಳೇ ಉದುರಿದವು ಅಲ್ಲ, ಆಕಾಶವೇ ಮುರಿದು ಬಿಟ್ಟು ಅಲ್ಲ, ಸಪ್ತ ಸಾಗರವೇ ಉಕ್ಕಿ ಹರಿಯಿತು ಎಂಬ ಅನುಭವವಾಗುತ್ತದೆ. ರಾಮ, ನೀನು ಕೈಯಲ್ಲಿ ಕೋದಂಡಾಳೆತ್ತಿ ಸನ್ನದನಾಗಿನಿಂದಲೇ ನಿಮ್ಮನ್ನು ಕಂಡಾಗ ಅಯ್ಯ ನನ್ನನ್ನು ಎರಡುವೆ ಅನ್ನಿಸ್ತಿದೆ.
ಪ್ರಾಣಕಾಂತ, ನನ್ನನ್ನು ಬಿಟ್ಟು ತೆರಳಬೇಡ, ನನಗೆ ಭಯವಾಗುತ್ತಾ ಇದೆ. ದೇವ, ಮೈದುನನಾದ ಲಕ್ಷ್ಮಣನ ಎಲ್ಲಿದ್ದಾನೋ? ಆ ರಾಕ್ಷಸಿಯ ಕಣ್ಣಿಗೆ ಗೋಚರಿಸಿದರೆ ಬಿಂದು ತೆಗುತ್ತಾಲೋ ಏನು ಮಾಡೋಣ ಸ್ವಾಮಿ? ವೈದೇಹಿ, ಅಂಜದಿರು ಅಂಜದಿರು. ಅಂಜಬೇಡಲೆ ಸೀತೆಗೆ ಮಿಥಿಲೇಂದ್ರ ಕುಲ ಜಾತ್ರೆಗೆ ಕಣ್ಣ ಮುಚ್ಚಿಕೊ ನೀನು ಕಂಡರಂಜು ಬೆಗಿಬಡ ಕಣ್ಣ ಮುಚ್ಚಿಕೊ ನೀನು ಕಂಡರಂಜು ಬೆಗಿಬಡ ಹೆಣ್ಣು ಮೂಡಿಯ ಕೂರು ಕೊಡುವೆಗೆ ಹೆಣ್ಣು ಮೂಡಿಯ ಕೊಡುವೆಗೆ ಅಂಜಬೇಡಲೆ ಸೀತೆಗೆ ಅಂಜಬೇಡಲೆ ಸೀತೆಗೆ. ವೈದೇಹಿ, ಅಂಜದಿರು ಅಂಜದಿರು. ಸಾಮಾನ್ಯ ಸ್ತ್ರೀಯರಂತೆ ನೀನು ಹೆದರಿಕೊಳ್ಳುವೆಯಾ? ಅಯ್ಯೋ, ನಿಜಯಾದ ನೀನು ರಾಜರ್ಷಿ ಜನಕ ಮಹಾರಾಜನ ಸಾಕು ಪುತ್ರಿಯಲ್ಲವೇ? ವೀರಕ್ಷಾತ್ರಿಣಿಯಾಗಿ ಬೆಳೆದವಳು ನೀನು. ಚಕ್ರವರ್ತಿ ದಶರಥ ಮಹಾರಾಜನ ಸೊಸೆಯಲ್ಲವೇ? ನೀನು ಹೆದರುವುದೇ? ಚಿಂತಿಸದಿರು. ಲಕ್ಷ್ಮಣನಾದರೂ ಅಷ್ಟು ಬೇಗ ಆ ರಾಕ್ಷಸಿಗೆ ಆಹುತಿಯಾಗಲಾರ. ನೀನು ಅರೆಕ್ಷಣ ಕಣ್ಣು ಮುಚ್ಚಿಕೊ. ಇಲ್ಲವಾದರೆ ಅವಳ ಭೀಕರ ಆಕೃತಿಯನ್ನು ಕಂಡು ನೀನು ಅರೆಕ್ಷಣದಲ್ಲಿ ಆ ಹೆಣ್ಣು ಮುಳಿಯನ್ನು ಮಣ್ಣುಗೂಡಿಸುವೆ. ನಿಶ್ಚಿಂತರಾಗಿರು. ಎಂದು ಧೈರ್ಯವ ಬೇಳೆ ಬಂದು ರಾಮನ ದೂರದಿಂದ ನೋಡಿದ ನಸುರೆ ಚಂದವಾಗಿರಲು ಕಂಡರೆ ಮದನಾಗಂತ ಗಂಡು ಸಾಗಿ ಗಣಿತ ಆಹಾ, ಬಲು ಚಲುವ. ಕಂಡರೆ ಮದನಾಗಂತ ಕೊಂಡೊಯ್ದು ಮನೆಗೆನ್ನ ಗಂಡನ ಮಾಟೆ ಚೆನ್ನ ಗಂಡನ ಮಾಟೆಗೆ ಬರಬರುತ್ತಾ ಕೆಲವೊಂದು ಮಾಹಿತಿಗಳನ್ನು ಸಂಗ್ರಹಿಸಿದ್ದೇನೆ. ನಮ್ಮ ಈ ಪ್ರದೇಶಕ್ಕೆ ಅಯೋಧ್ಯ ದೇಶದಿಂದ ರಾಮ, ಲಕ್ಷ್ಮಣ, ಸೀತೆಯರು ಪ್ರವೇಶಿಸಿದ್ದಾರಂತೆ. ಓಹೋ, ಅವರೇ ಇರಬೇಕು. ಒಬ್ಬಾಕೆ ಸ್ತ್ರೀ ಪುರುಷರೊಂದಿಗೆ. ಆಹಾ, ಅವನೇ ರಾಮನಿರಬೇಕು. ಬಲು ಸುಂದರನು. ಆತನನ್ನು ಕಂಡಾಗ ನನ್ನ ಮನೋವಾಂಛೆ ಬದಲಾಗುತ್ತಿದೆ. ಈತನನ್ನು ತಿಂದು ತೇಗುವ ಬದಲು ನನ್ನ ಅರಮನೆಗೆ ಕೊಂಡೊಯ್ದು ಬಹಳ ಸಂಗಾತಿಯನ್ನಾಗಿಸಿ ಮಗದೊಮ್ಮೆ ಯಾಕೆ ನಾನು ದಾಂಪತ್ಯ ಜೀವನಕ್ಕೆ ಕಾಲಿರಿಸಬಾರದು? ಆದರೆ ಅದೆಂತು, ನಾವು ಮಾಯಾವಿಗಳು. ಅಡಿಮಾದಿ ಅಷ್ಟ ಸಿದ್ಧಿಯನ್ನು ಸಿದ್ಧಿಸಿಕೊಂಡವರು. ಈಗಲೇ ಮಾಯಾ ರೂಪದಿಂದ ಬೇರೊಂದು ರೂಪವನ್ನು ತಾಳಿ ಆತನನ್ನು ಸಂಧಿಸುತ್ತೇನೆ. ಆ ಕಡೆ ತೆರಳುತ್ತೇನೆ. ಇನ್ನು ಮುಂದೆ ನನ್ನ ಆಕೃತಿ ಹೇಗಿರಬೇಕು?
16 ವರ್ಷದ ಹೆಣ್ಣಾದರೆ ಹೇಗೆ? 16 ವತ್ಸರದ ಹೆಣ್ಣಾದ ಬಾಳು ವತ್ಸರ ಹೆಣ್ಣಾದಳವಳು ಮುದದಿಂದ ಶೃಂಗಾರ ಕೈದು ಮತ್ತವಳು ಮುದದಿಂದ ಶೃಂಗಾರ ಕೈದು ಮತ್ತವಳು ಮುದದಿಂದ ಶೃಂಗಾರವಾಗಿ ಮತ್ತವಳು ಗೋಲನುಡು ಪಟ್ಟದ ನಿಯೋಗದಲ್ಲಿ ಗೋಲನುಡು ಪಟ್ಟದ ನಿಯೋಗದಲ್ಲಿ ರಾಘವನ ಬಳಿಗೆ ನಡೆದವಳು ಒಲವಿನ ನೇಗೆ ಗೋಲನುಡು ಪಟ್ಟದ ನಿಯೋಗದಲ್ಲಿ ರಾಘವನ ಬಳಿಗೆ ನಡೆದವಳು ಒಲವಿನ ನೇಗೆ ನಡೆದವಳು ಒಲವಿನ ನೇಗೆ ಯಾರು ಯಾರಲ್ಲಿ ಹಾಡುವುದಕ್ಕೆ ಪ್ರಾರಂಭಿಸಿದ್ದು? ಏನಂತೆ? 16 ವರ್ಷದ ಹೆಣ್ಣಾದಳವಳು. ಅಯ್ಯ, ನನ್ನ ಗುರುತು ಸಿಕ್ಕಿತೆ? ಇಲ್ಲಲ್ಲ ಇದೇ ಮೊದಲು ಇಲ್ಲೊಬ್ಬಳನ್ನು ಗಮನಿಸಿದ್ದೀರಲ್ಲ, ಅವಳೇ ನಾನು. ರಾಕ್ಷಸಿ ರಾಮನನ್ನು ನನ್ನ ಕೈವಶ ಮಾಡಿಕೊಳ್ಳುವುದಕ್ಕಾಗಿ ಮಾಡಿಕೊಂಡ ನೂತನ ವೇಷ ಇದು. 16 ವರ್ಷದ ಹೆಣ್ಣು. ಈ ಪ್ರಾಯದಲ್ಲಿ ಗಂಡಸರನ್ನು ಆಕರ್ಷಿಸುವುದು ಬಹಳ ಸುಲಭವಂತೆ. ವೈವಿಧ್ಯಮಯವಾದ ಶೃಂಗಾರವನ್ನು ಮಾಡಿಕೊಂಡು ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಕ್ಕುತ್ತಾ ಅರ್ಥಾತ್ ಸುರಗಜದಂತೆ ಮಂದದ ಮನೆಯಾಗಿ ರಾಮನ ಬಳಿ ತೆರಳಿ ನನ್ನ ಅಭಿಷ್ಟಗಳನ್ನೆಲ್ಲ ಪೂರೈಸಿಕೊಳ್ಳುತ್ತೇನೆ. ಆದರೆ ಆತನನ್ನು ಏನೆಂದು ಕರೆಯಲಿ? ರಾಘವ ಎಂದರೆ ಕರವ ಮುಗಿದಳು ಕರವ ಮುಗಿದಳು ಬಳಿಕ ಕಂಡು ರಘುಪತಿಯ ಅರುಹಿದಳು ಕಾರ್ಯಗಳ ಅಂತರ್ಯ ಸ್ಥಿತಿಯ ಅರುಗಿದಳು ಕಾರ್ಯಗಳ ಅಂತರ್ಯ ಸ್ಥಿತಿಯ ರಾಘವ ನರಪತೆ ಶೃಣು ಮಮ ವಚನೌ
ನಾನು ಋತುವೇ ಪಾಲಕನೇನು ಹುಣ್ಣು ನಮ್ಮ ವಚನವು ನೀ ಕೊಡ ನಿಧಿಯ ನಿನ್ನ ಸೇರಿದ ನೀ ಗುಣ ನಿಧಿಯೆಂದು ನಿನ್ನ ಸೇರಿದೆ ರಾಘವ, ವಂದಿಸಿಕೊಂಡಿದ್ದೇನೆ. ಓ ನರಪತೆ, ಶೃಣು ಮಮ ವಚನಂ. ರಾಮ, ನೀನು ಯಾರು, ಯಾಕಾಗಿ ಬಂದಿದ್ದೀಯಾ ಎಂಬುದನ್ನು ಅರಿತು ಬಂದಿದ್ದೀನಿ. ರಘುವಂಶದಲ್ಲಿ ಅನೇಕ ಮಹನೀಯರು ಹುಟ್ಟಿ ಬಾಳಿ ಬೆಳೆದಿದರು. ರಾಘವ ಎಂಬ ಅನ್ವರ್ಥ ನಾಮ ನಿನಗೆ ಮಾತ್ರ ಪ್ರಾಪ್ತಿಯಾಯಿತು ಎಂಬುದನ್ನು ಅರಿತು ಬಂದಿದ್ದೀನಿ. ರಾಮ, ನೀನು ನರಪತಿಯೂ ಹೌದು. ಅರ್ಥಾತ್ ವನಾಂತರದಲ್ಲಿದ್ದರೂ ಅಯೋಧ್ಯಾಪತಿಯಂತೆ. ನನ್ನ ಮಾತನಾಡಿತು ರಾಮ. ನಾನು ನಿನ್ನನ್ನು ಗುಣವಂತನಾದ ನಿನ್ನ ಸಾಂಗತ್ಯವನ್ನು ಬಯಸಿ ಬಂದವಳಿದ್ದೇನೆ. ನಾನು ನಿನ್ನನ್ನು ಕಾಮಿಸಿ ಬಂದವಳಿದ್ದೇನೆ. ರಾಮ, ಅನ್ಯತಾ ಭಾವಿಸದೆ ನನಗೆ ಕವಿತಾಂಬೂಲವಿದ್ದು ಕರಸದ ಮಾತುಗಳಿಂದ ನಿನ್ನನ್ನು ಸಂತುಷ್ಟಗೊಳಿಸಿ. ಗುಣವಂತನೂ ಗುಣನಿಧಿಯೂ ಆದ ನೀನು ಸಾಕ್ಷಾತ್ ಮನ್ಮಥನಿದ್ದೀಯ. ನಾನಾದರೂ ಸೌಂದರ್ಯದಲ್ಲಿ ರತಿದೇವಿಗೆ ಸಮಾನ. ಕೊಳದಲ್ಲಿ ಹುಟ್ಟಿ ಬೆಳೆದ ತಾವರೆ ನಾನಾದರೆ ಆ ತಾವರೆಯ ಅರಳಿಕೆಗೆ ಕಾರಣನಾದ ಸೂರ್ಯ ಪ್ರಕಾಶನೂ. ಚಂದ್ರಮನ ಪ್ರಕಾಶ ನೀನಾದರೆ ಚಕೋರ ಪಕ್ಷಿ ನಾನು. ರಾಮ, ಅನ್ಯತಾ ಭಾವಿಸದೆ ನನಗೆ ಸವಿತಾಂಬೂಲವಿತ್ತು ಸರಸದ ಮಾತುಗಳಿಂದ ನನ್ನ ಸಂತುಷ್ಟಗೊಳಿಸಿ. ಏನು ಮಾಡೋಣ, ಎಲ್ಲಿ ನೋಡಿದರೂ ಇಲ್ಲ ಸ್ವಾಮಿ. ಎಲ್ಲಿ ನೋಡಿದರಿಲ್ಲ ಏನಾಗೋ ಭಜನ
ಬಲ್ಲತನದಿ ಕರೆಯೋ ಸರಸ ಮಾತಾಡೋ ಎಂದೇ ನೋಡಿದರಿಲ್ಲ ಎನಗೋ ಜನ ಬಲ್ಲದನದಿ ಕರೆಯೋ ಸರಸ ಮಾತಾಡೋ ರಾಘವ ನರಪದೆ ತುಳು ಮಮ ವಚನೋ ಓ ದಾಶರಥಿ, ಪ್ರಾಯ ಪ್ರಬುದ್ಧೆಯಾದ ನನಗೆ ವಿವಾಹ ಮಾಡಿಕೊಳ್ಳುವುದಕ್ಕಾಗಿ ಯೋಗ್ಯನಾದ ವರನನ್ನು ಹುಡುಕಿ ಹುಡುಕಿ ವಿನಾಶರಾಗಿದ್ದೀನಿ. ಎಲ್ಲಿ ನೋಡಿದರೂ ನನಗೆ ಅನುರೂಪನಾದ ವರನು ಸಿಗಲಿಲ್ಲ. ಆದರೇನಂತೆ, ಗುಣನಿಧಿಯು ಗುಣವಂತನೂ ಆದ ಸಾಕ್ಷಾತ್ ನೀನೇ ದೊರಕಿದ್ದೀಯ. ಇದು ನನ್ನ ಭಾಗ್ಯವೇ ಸರಿ. ಯಾಕೆ ತಡ? ವಿವಾಹ ಭಿಕ್ಷೆಯನ್ನು ಬೇಡುತ್ತಿರುವ ನನ್ನನ್ನು ಅಂಗೀಕರಿಸು ರಾಮ, ಅಂಗೀಕರಿಸು. ಮದನ ಮೋಹಿನಿ, ಮಧುಮನ ಪಟ್ಟದ ರಾಣಿ ಮದಮನ ಪಟ್ಟದ ರಾಣಿ ಮೊದಲೇ ಬಂದೂರಿಲ್ಲ ಚದುರೆ ಸಣ್ಣವಾಳೊಬ್ಬಳ ಮದುವೆಯಾದೆ ನಂಗ ಚದುರೆ ಸಣ್ಣವಳೊಬ್ಬಳ ಮದುವೆಯಾದೆ ಮದನನ ಪಟ್ಟದ ರಾಣಿ ಮೊದಲೇ ಬಂದೂರಿಲ್ಲ ಚದುರೆ ಸಣ್ಣವಳ ಮದುವೆಯಾದೆ ಒಂದು ಜೋರಿಗೆ ಹೊರೆಯೋ ಒಂದು ಮೋದಿಗೆ ಒಂದು ಜೋರಿಗೆ ಹೊರೆಯೋ ಒಂದು ಮೋದಿಗೆ ನನ್ನ ಗಮನೆ ಬೇಡ ನಿನಗೆ ಮಂದು ಯತು ನನಗೆ ನನ್ನ ಗಮನೆ ಬೇಡ ನಿನಗೆ ಒಂದು ಯದು ಕೇಳು ಒಂದು ಜೋರಿಗೆರಡು ಒಂದು ಹೇಳು ಬಂದ ಗಮನೆಯಿಂದ ಸುದ್ದಿ ಮದನನ ಪಟ್ಟದ ರಾಣಿ ಮೊದಲೇ ಬಂದೂರಿಲ್ಲ ಸುಂದರಿ, ಅನಿರೀಕ್ಷಿತವಾದ ನಿನ್ನ ಭೇಟಿ ಸಂತೋಷವಾಯಿತು. ಈ ಕಾಂತಾರದಲ್ಲೂ ನಿನ್ನಂತಹ ಸುಸಂಸ್ಕೃತ ಹೆಣ್ಣು ಮಕ್ಕಳಿದ್ದಾರಲ್ಲ, ಆಶ್ಚರ್ಯ.
ನೀನು ಮಾತನಾಡುವ ಭಾಷೆಯನ್ನು ಗಮನಿಸಿದಾಗ ನಮ್ಮದೇ ಆದ ಆರ್ಯ ಭಾಷೆಯಲ್ಲಿ ಮಾತು ಪ್ರಾರಂಭಿಸಿದೆಯಲ್ಲ. ನಿನ್ನ ಭಾಷಾ ಪ್ರೌಢಿಮೆ ಶ್ಲಾಘನೀಯ. ನಿನ್ನ ಉದಾಹರಣೆ, ಉಪಮೆ, ಅಲಂಕಾರಗಳನ್ನೆಲ್ಲ ಗಮನಿಸಿದಾಗ ನೀನು ವಿದ್ಯಾವಂತೆ ಎಂಬುದರಲ್ಲಿ ಸಂಶಯವಿಲ್ಲ. ನಿನ್ನನ್ನು ಕಂಡಾಗ ನನ್ನ ಮನಸ್ಸಿನಲ್ಲೂ ಏನೇನೋ ಭಾವನೆಗಳು, ಆಶೆಗಳು ಹುಟ್ಟಿಕೊಳ್ತಾ ಇವೆ. ಆದರೇನು ಮಾಡಲಿ, ನಿನ್ನ ಆಶೆಯನ್ನು ಪೂರೈಸಲಾಗುವುದಿಲ್ಲವಲ್ಲ. ಈ ಕೊರಗು ನನ್ನನ್ನು ಕಾಡುತ್ತಿದೆ. ಇದೋ ನೋಡು, ನನ್ನ ವಾಮಭಾಗದಲ್ಲಿರುವ ಈಕೆ ನನ್ನ ಜೀವನ ಸಂಗಾತಿ. ಒಂದು ವೇಳೆ ಅವಳನ್ನು ವಿವಾಹವಾಗುವ ಮೊದಲು ನಾನು ನಿನ್ನನ್ನು ಕಂಡಿದ್ದರೆ ಖಂಡಿತ ನಿನ್ನೊಡನೆ ವಿವಾಹವಾಗುತ್ತಿದ್ದೆ. ಈಗ ಅದು ಸಾಧ್ಯವಿಲ್ಲ. ಯಾಕಂದರೆ ನಾನು ಏಕಪತ್ನಿ ವ್ರತಸ್ಥ, ಇನ್ನೊಂದು ವಿವಾಹವಾಗುವುದಿಲ್ಲ. ಕ್ಷತ್ರಿಯರಾದ ನಮಗೆ ಬಹುಪತ್ನಿತ್ವ ನಿಷಿದ್ಧವಲ್ಲದಿದ್ದರೂ ನಾನು ಮಾತ್ರ ಏಕಪತ್ನಿ ವ್ರತಸ್ಥ. ಚಿಂತಿಸದಿರು. ಇನವಂಶೀಯರಾದ ನಮ್ಮ ಮುಂದೆ ದೇಹಿ ಎಂದು ಬಂದವರಿಗೆ ನಾಸ್ತಿ ಎಂದವರು ನಾವಲ್ಲ. ನಿನಗೆ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡುತ್ತೇನೆ. ನನಗಿಂತಲೂ ಬಂದುದು ನಾವಿಬ್ಬರೇ ಅಲ್ಲ, ನನ್ನೊಂದಿಗೆ ನನ್ನ ತಮ್ಮ ಲಕ್ಷ್ಮಣನೂ ಬಂದಿದ್ದಾನೆ. ನನಗಿಂತಲೂ 100 ಮಡಿ ಚೆಲುವನಾತ. ಅಲ್ಲದೆ ಅವನು ತನ್ನ ಪತ್ನಿಯನ್ನು ರಾಜ್ಯದಲ್ಲೇ ಬಿಟ್ಟು ಬಂದಿದ್ದಾನೆ. ಒಂದು ವೇಳೆ ನೀನು ಶುದ್ಧ ಮನಸ್ಸಿನಿಂದ ಯಾವುದೇ ಕಪಟವಿಲ್ಲದೆ ಅವನಲ್ಲಿ ನಿನ್ನ ಪ್ರೇಮ ಭಿಕ್ಷೆಯನ್ನು ಬೇಡಿದೆಯಾದರೆ ಖಂಡಿತ ಅವನು ನಿನ್ನನ್ನು ವಿವಾಹವಾಗುತ್ತಾನೆ. ಏನೂ ಚಿಂತಿಸದಿರು. ಅದು ಫಲಗಳ ಸಂಗ್ರಹದಲ್ಲಿ ನಿರತನಾಗಿದ್ದಾನಲ್ಲ, ಅವನೇ ನನ್ನ ತಮ್ಮ ಲಕ್ಷ್ಮಣ. ಹೋಗು, ಅವನನ್ನು ಸಂಧಿಸು. ಚಂದ್ರದಿಂದ ಬಂದಳ ಜಲೋಚನೆ ಚಂದ್ರದಿಂದ ಬಂದಳ ಜಲೋಚನೆ ರಾಮಚಂದ್ರ ತನಗೆ ಬೇದ ಮಾತಿನಂದವನ್ನು ಬಣ್ಣಿಸು.
ನಡೆದು ನೋಡುತ್ತಾ ಮಗವು ಚೆನ್ನಾಗಿಹುದೆಂದು ನಗಾಡುತ್ತಾ ಕನ್ನಡಿಗೆ ತೆಗೆದು ನೋಡುತ್ತಾ ಮಗವು ಚೆನ್ನಾಗಿಹುದೆಂದು ನಗಾಡುತ್ತಾ ಮತ್ತದ ನೋಡುತ್ತಾನೆ ಮಾತನಾಡುವುದ ತನಗೆ ಕಣ್ಣಯರುಳು ಜೋಡಿರುವ ಬೆನ್ನುದ ಮತ್ತೆ ತನ್ನಳುತ್ತಾನೆ ಮಾತನಾಡುವುದ ತನಗೆ ಕಣ್ಣಯ ಕೊಡು ಜೋಡಿರುವ ಎನ್ನುವ ಚಂದದಿಂದ ಬಂದ ಲಬ್ಬ ಮೋಚನೆ ರಾಮಚಂದ್ರ ಕಲಿದವನು ಬಣ್ಣಿಸುತ್ತ ಆಹಾ, ರಾಮನಾಡಿದ ಮಾತುಗಳಿಂದ ಸಂತಸಗೊಂಡಿದ್ದೇನೆ. ಎಲ್ಲಿ ಎಲ್ಲಿ ಆ ರಾಮನ ಸಹೋದರ? ಆತನನ್ನು ಅರಸುತ್ತಾ ಅರಸುತ್ತಾ ಮುಂದುವರಿಯುತ್ತೇನೆ. ಆತನನ್ನು ಸಮೀಪಿಸುವ ಪೂರ್ವದಲ್ಲಿ ಮಗುದೊಮ್ಮೆ ನನ್ನ ಶೃಂಗಾರವನ್ನು ತಿದ್ದಿ ತೀಡಿ ಸರಿಪಡಿಸಿಕೊಳ್ಳುತ್ತೇನೆ. ಓಹೋ, ಆತನಲ್ಲವೇ ಲಕ್ಷ್ಮಣ, ಬಹಳ ಸುಂದರ. ಆತನ ಬಳಿ ಶೀಘ್ರದಲ್ಲಿ ಆತನ ಬಳಿ ತೆರಳಿ ವಂದಿಸಿ ಮಾತನಾಡುತ್ತೇನೆ. ಓ ಕಾಮಸನ್ನಿಭ, ವಂದಿಸಿಕೊಂಡಿದ್ದೇನೆ. ನಿನ್ನದೇ ಆದ ಆ ರೂಪರಾಶಿಯು ನಿನ್ನನ್ನು ಆ ರೀತಿ ಕರೆಯುವಂತೆ ನನ್ನನ್ನು ಪ್ರೇರೇಪಿಸುತ್ತಿದೆ. ಅಯ್ಯ, ನಿನ್ನಣ್ಣನ ಸೂಚನೆಯಂತೆ ನಿನ್ನನ್ನು ಸಮೀಪಿಸಿದ್ದೇನೆ. ನಾನು ನಿನ್ನನ್ನು ಕಾಮಿಸಿ ಬಂದವಳಿದ್ದೆ.
ಅತಿ ಶೀಘ್ರದಲ್ಲಿಯೇ ನನ್ನ ಬಳಿ ಬಂದು ನನಗೆ ಸವಿತಾಂಬೂಲವಿತ್ತು ಸರಸದ ಮಾತುಗಳಿಂದ ನನ್ನನ್ನು ಸಂತುಷ್ಟಗೊಳಿಸು, ನನ್ನ ಅಭಿಷ್ಟಗಳನ್ನೆಲ್ಲ ಪೂರೈಸು. ಬಾ, ನನ್ನನ್ನು ಆಲಿಂಗಿಸು, ಮುದ್ದಿಸು, ಪ್ರೀತಿಸು, ಸಿಹಿ ಮುತ್ತುಗಳನ್ನು ನೀಡು. ವಿರಹ ವೇದನೆಯಿಂದ ಬಳಲುತ್ತಾ ಇದ್ದೇನೆ, ಯಾಕೆ ತಡ? ಬಾ ಲಕ್ಷ್ಮಣ, ಬಾ. ಮನಗಳೇ ಇತರುತ್ತಿ ನಿನ್ನನ್ನು ವಿವಾಹವಾಗುವುದಕ್ಕೆ ಕಾಡುತ್ತಿದ್ದೀಯಲ್ಲ, ಸಾಧ್ಯವಿಲ್ಲ. ಯಾಕೆಂದರೆ ನಾನು ನನ್ನ ಅಣ್ಣನಿಗಾಗಿ ಬ್ರಹ್ಮಚರ್ಯ ವ್ರತವನ್ನು ಅಂಗೀಕರಿಸಿದ್ದೇನೆ. ನಾನು ಮತ್ತೇನು ಹೇಳಿದೆ? ನೀನು ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ವೇಳೆ ಆ ಪುಂಡರೀಕಲೋಳನಾದ ಶ್ರೀರಾಮಚಂದ್ರನನ್ನು ನೀನು ಕಂಡುವುದಕ್ಕೆ ಸ್ಪಷ್ಟವಾದ ಪುರಾವೆ ಅಥವಾ ಗುರುತು ತಂದೆಯಾದರೆ ಆ ಬಳಿಕ ಯೋಚಿಸಬಹುದು. ನಡೆ ಇಲ್ಲಿಂದ. ಅದಕ್ಕೇನಂತೆ? ಈಗಲೇ ಎಂದ ಮಾತು ಕೇಳಿದಯ್ಯ ಗೊಂಬಿಗೋದ ಕಾಂತಳಾಗಿ
ನಿನಗೆ ಏಕಪತ್ನಿವ್ರತ, ನಿನ್ನ ತಮ್ಮನಿಗೆ ಬ್ರಹ್ಮಚರ್ಯ. ಒಟ್ಟಿನಲ್ಲಿ ನನ್ನಂತಹ ಹೆಣ್ಣು ಮಗಳನ್ನು ಗೋಳು ಹೊಯ್ಯುತ್ತಿದ್ದೀರಿ. ರಾಮ, ನಿನ್ನ ಸೂಚನೆಯಂತೆ ನಿನ್ನ ತಮ್ಮನಾದ ಲಕ್ಷ್ಮಣನನ್ನು ಸಮೀಪಿಸಿದೆ. ಆದರೆ ಆತನಿಂದ ನನಗೆ ಅನುಕೂಲವಾದ ಪ್ರತಿಕ್ರಿಯೆ ದೊರಕಲಿಲ್ಲ. ಒಂದು ವೇಳೆ ನೀನು ಗುರುತು ನೀಡಿದೆ ಅಂತಾದರೆ ನನ್ನನ್ನು ಕೂಡುವುದಾಗಿ ಮಾತು ಕೊಟ್ಟಿದ್ದಾನೆ. ರಾಮ, ಯಾಕೆ ತಡ? ಕೊಡು, ಗುರುತು ಕೊಡು. ನನ್ನನ್ನು ಪರಿಹಾಸ್ಯಗೊಳಿಸಬೇಡ. ಕೊಡುತ್ತೇನೆ ಗುರುತು. ಅಯ್ಯ ಲಕ್ಷ್ಮಣ, ವಂದಿಸಿಕೊಂಡಿದ್ದೇನೆ. ಚದುರೆ, ಆಜ್ಞೆಯ ಮಾಡಿ ಚದುರೆ, ನನ್ನಿಂದ ಪ್ರಮಾದವಾಯಿತು. ಚಿಂತಿಸಲಿ. ನಾನು ಯೋಚನೆ ಮಾಡಿದ್ದು ಕಡಿಮೆಯಾಯಿತು ಅಂತ ಕಾಣುತ್ತದೆ. ನಿರಾಶರಾಗಲಿ. ಬಾ, ನನ್ನ ಮುಂದೆ ಬಾಗಿ ನಿಲ್ಲು. ಈ ಅಂಬಿನ ತುದಿಯಿಂದ ನಿನ್ನ ಬೆನ್ನಿನ ಮೇಲೆ ಸ್ಪಷ್ಟವಾಗಿ ಲಕ್ಷ್ಮಣನಿಗೆ ಸೂಚನೆಯನ್ನು ಬರೆದು ತಿಳಿಸುತ್ತೇನೆ. ಚಿಂತಿಸದಿರು. ರಕ್ಕಸಿಯ ಬೆನ್ನಿನ ಮೇಲೆ ಅವಳ ಕರ್ಣ ಕುಚನಾಸಿಕಾದಿಗಳನ್ನು ಛೇದಿಸುವಂತೆ ಲಕ್ಷ್ಮಣನಿಗೆ ಬರೆದು ತಿಳಿಸುತ್ತೇನೆ. ಹೋಗು, ಲಕ್ಷ್ಮಣನನ್ನು ಸಂಧಿಸು. ನನ್ನ ಸೂಚನೆಯನ್ನು ನೋಡಿ ಅವರು ನಿನ್ನನ್ನು ಸ್ವೀಕರಿಸುತ್ತಾರೆ. ಆಜ್ಞೆಯ ಮಾಡಿ ಲಕ್ಷ್ಮಣ ನಿರೂಪಣೆಯನ್ನು ಕಂಡಾಗ ಸಿಟ್ಟಿನೊಂದಿಗೆ ನಗು ಉಕ್ಕೇರಿ ಬರುತ್ತಾ ಇದೆ. ದುಷ್ಟ ರಕ್ಕಸಿಯಾದ ಈಕೆಗೆ ರಕ್ಕ ಜಾಸ್ತಿಯಾಗಬೇಕು. ಓ ಮೋಹನಾಂಗಿ, ಚದುರೆ, ನಿನ್ನನ್ನು ವಿವಾಹವಾಗುವುದಕ್ಕೆ ಸಿದ್ಧನಿದ್ದೇನೆ. ಹತ್ತಿರ ಬಾ, ಹತ್ತಿರ ಬಾ. ಅರಿಯದವರು ಎಂದು ಯೋಚಿಸಿದೆಯಾ? ನಿಮ್ಮಂತ ದುಷ್ಟ ರಕ್ಕಸರನ್ನು ಶಿಕ್ಷಿಸುವುದೇ ನಮ್ಮ ಕಾಯಕ. ನಮ್ಮನ್ನು ವಂಚಿಸುವುದಕ್ಕೆ ಮುಂದಾದ ನಿನ್ನ ಕರ್ಣ ನಾಸಿಕ ಕುಚಾರಿಗಳನ್ನು ನನ್ನೀ ಖಡ್ಗದಿಂದ ಛೇದಿಸಿದ್ದೇನೆ. ಎಲ್ಲಾದರೂ ಹೊರಡಿ ಬದುಕು. ನಡೆ ನಡೆ ಇಲ್ಲಿಂದ. ಅನ್ಯಾಯ, ಅನ್ಯಾಯ. ಏನು ಮಾಡಿಬಿಟ್ಟೆ ಲಕ್ಷ್ಮಣ? ನನ್ನ ಅಂಗಚ್ಛೇದ ಮಾಡಿಬಿಟ್ಟೆಯ? ನಿನ್ನಲ್ಲೇನು ಮಾತು? ನನ್ನ ಈ ದುಸ್ಥಿತಿಗೆ ತಂದ ಆ ರಾಮನನ್ನೇ ಕೇಳುತ್ತೇನೆ.
ಸೂರ್ಯವಂಶೀಯವನಾದ ನಿನ್ನಿಂದ ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ. ಅಬಲೆಯಾದ ಹೆಣ್ಣೊಬ್ಬಳಾಕೆ ಮೇಲೆ ನಿನ್ನ ಅತಿಕ್ರಮಣವೇ? ಇದ್ದಾರೆ. ಅಣ್ಣಂದಿರಾದ ಖರ ದೂಷಣ ತ್ರಿಶರಾದಿಗಳಿದ್ದಾರೆ. ಅವರಲ್ಲಿ ನನ್ನ ದುಃಖವನ್ನು ತೋಡಿಕೊಂಡು ನಿನ್ನ ಮಡದಿಯಾದ ಸೀತೆಯನ್ನು ಏನು ಮಾಡುವೆ ಗೊತ್ತೇ? ನಿನ್ನ ಮಡದಿಯಾದ ಸೀತೆಯನ್ನು 14 ಲೋಕಗಳಲ್ಲಿಯೂ ಬಚ್ಚಿಟ್ಟರು ನಾನು ಬಿಡೆನು. ಪ್ರತಿಕಾರವನ್ನು ಎದುರಿಸಲು ಮುಂದಾಗು. ಅಣ್ಣನಲ್ಲಿಗೆ ಹೊರಟೆ. ಅಣ್ಣ ಅಣ್ಣನಾದ ದಶಗ್ರೀವನ ಆಣತಿಯಂತೆ ಉತ್ತರಕಂಡಿ ದ್ವಾರದಲ್ಲಿ ಬಂದು ನೆಲೆಸಿದವರು ನಾವು. ತಂಗಿಯಾದ ಶೂರ್ಪಣಖಿ ಹಾಗೂ ಲಂಕಾ ರಾಜ್ಯದ ಉತ್ತರ ಭಾಗದ ರಕ್ಷಣೆಯ ಹೊಣೆಗಾರಿಕೆ ಅಣ್ಣನಿಂದ ನನಗೆ ನೀಡಲ್ಪಟ್ಟಿದೆ. ಈ ತನಕ ನಮ್ಮನ್ನು ಯಾರೂ ಕೆಣಕಿದವರಿಲ್ಲ. ಪ್ರಕೃತ ಅಯೋಧ್ಯ ದೇಶದ ದಶರಥ ಚಕ್ರವರ್ತಿಯ ಮಕ್ಕಳಾದ ರಾಮ ಲಕ್ಷ್ಮಣರೆಂಬ ಪುಂಡ ಹುಡುಗರು ಈ ಪ್ರದೇಶಕ್ಕೆ ಅಕ್ರಮ ಪ್ರವೇಶ ಮಾಡಿದ್ದಲ್ಲದೆ ನನ್ನ ತಂಗಿಯಾದ ಶೂರ್ಪಣಖಿಯ ಅಂಗಚ್ಛೇದಗೈದು ಹಿಂಸಿಸಿದಾರಲ್ಲ. ಅವಳಿಂದಾದ ಅಪರಾಧವಾದರೂ ಏನು? ರಾಮನ ಮಡದಿಯಾದ ಸೀತೆಯನ್ನು ನನಗಾಗಿ ತರುವುದಕ್ಕೆ ಮುಂದಾದುದು ತಪ್ಪಲ್ಲ. ನಮ್ಮಿ ಆಳ್ವಿಕೆಯ ಪ್ರದೇಶದ ಎಲ್ಲಾ ವಸ್ತುಗಳು ನಮಗೆ ಸೇರತಕ್ಕದ್ದು. ನಮ್ಮ ರಾಕ್ಷಸ ಕುಲಕ್ಕೆ ವಿಪತ್ತು ತಂದಿತ್ತ ಆ ಪುಂಡ ಹುಡುಗರನ್ನು ದಂಡಿಸಬೇಕಾಗಿದೆ. ಯಾರಲ್ಲಿ? ನನ್ನ ತಮ್ಮ ತ್ರಿಶರ ರಾಕ್ಷಸ ಕುಲದಲ್ಲಿ ಬಹು ಪರಾಕ್ರಮ. ಆತನನ್ನು ಆ ಕಡೆ ಅಟ್ಟುತ್ತೇನೆ. ತಮ್ಮ ತ್ರಿಶರಾಸುರ, ಬಾ ಇತ್ತ ಬಾ.
ಇರಲಿ, ನಾವಿದ್ದು ಬಲವೇನು? ಅಣ್ಣ ಕೊಡುವ ಆಜ್ಞೆ ಶಿರಸ ಪಾಲಿಸುತ್ತೇನೆ. ತಮ್ಮ ತ್ರಿಶರಾಸುರ, ಅತಿ ಶೀಘ್ರವಾಗಿ ರಾಮ ಲಕ್ಷ್ಮಣರ ಪರ್ಣಕುಟೀರದತ್ತ ತೆರಳಿ ಅವರನ್ನು ಯುದ್ಧದಲ್ಲಿ ನಿಪಾತಗೊಳಿಸಿ ರಾಮನ ಮಡದಿಯಾದ ಸೀತೆಯನ್ನು ಎಳೆದೊಯ್ದು ತಂದು ನನಗೊಪ್ಪಿಸು. ಈಗೋ ರಣವಿಲ್ಯವನ್ನು ಕೊಟ್ಟಿದ್ದೇನೆ, ಹೋಗಿ ಬಾ, ಹೋಗಿ ಬಾ, ಜಯಶಾಲಿಯಾಗಿ ಬಾ. ಈಗ ಪರ್ಣ ಶಾಲೆಯ ತಂದ ಅಣ್ಣನಾದ ಖರಾಸುರನಿಂದ ಆಜ್ಞೆಯನ್ನು ಪಡೆದಂತಹ ನಾನು ಸಕಲ ಸೇನಾ ಬಳಗವನ್ನು ಒಗ್ಗೂಡಿಸಿಕೊಂಡು ಯೋಗ್ಯ ರೀತಿಯ ಬಾಣಾದಿ ಆಯುಧಗಳನ್ನು ಧರಿಸಿಕೊಂಡು ರಾಮ ಲಕ್ಷ್ಮಣರ ಪರ್ಣಕುಟೀರದ ಕಡೆಗೆ ಧಾವಿಸುತ್ತೇನೆ. ಯಾರಿರುವ ವೀರ ತೀರಿಸುವುದಕ್ಕಾಗಿ ಬಂದಿದ್ದೇನೆ. ಹೇಗೋ ನನ್ನ 3 ತಲೆಗಳನ್ನು ಕೈಗಳನ್ನು ನೋಡು. ನಿಮ್ಮ ಶೂರತನವನ್ನು ನಮ್ಮ ಮುಂದೆ ಪ್ರದರ್ಶಿಸುವುದಕ್ಕೆ ಮುಂದಾದಲ್ಲಿ ನಿಮ್ಮನ್ನು ಕಡಿದು ಕೊಚ್ಚಿ ಕೊಚ್ಚಿ ಶತ ತುಂಡುಗಳನ್ನಾಗಿಸುತ್ತೇನೆ. ಜಾಗೃತಿ. ಎಲ್ಲಿದ್ದಾನೆ ಆ ಪುಂಡ? ಶೂರ್ಪನಖಿಗೆ ಹಾನಿ ಮಾಡಿದ ಆತನನ್ನು ಮೊದಲಾಗಿ ಖಂಡ ಖಂಡವಾಗಿ ತುಂಡರಿಸಿ ಕೊಚ್ಚಿ ಆದ ಕೆಂಡದಲ್ಲಿ ಸುಟ್ಟು ಬೇಯಿಸಿ ತಿಂದು ತೇಗುತ್ತೇನೆ. ಆಮೇಲೆ ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ. ಎಲ್ಲ ವಿಕೃತ ಸ್ವರೂಪಿಯೇ, ನಿನ್ನ 3 ತಲೆಯನ್ನು ಕಂಡು ಬೆದರಿದೆ ಎಂದುಕೊಂಡಿಯಾ? ನಿನ್ನಂತಹ ದುಷ್ಟ ದಾನವರ ದಮನವೇ ಇನವಂಶೀಯರಾದ ನಮ್ಮ ಧ್ಯೇಯ. ಲಕ್ಷ್ಮಣನ ಮಾತಂತಿರಲಿ, ನೀನು ನನ್ನೊಡನೆ ಹೋರಾಟಕ್ಕೆ ಸಿದ್ಧನಾಗು. ಇದೋ ಬಾಣ ಪ್ರಯೋಗ ಮಾಡಿದ್ದೇನೆ, ಯಮಲೋಕಕ್ಕೆ ನಿನ್ನನ್ನು ಅಟ್ಟುತ್ತಿದ್ದೇನೆ. ಶಿವ 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 ಶಿವ. ಏನಂತೆ ರಣಗಣದಿಂದ ಬಂದ ವಾರ್ತೆ. ಶರದೂಷಣಾದಿಗಳು ಮರಣ ಹೊಂದಿದರೆ ಶಿವ 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 ಶಿವ. ಇನ್ನು ನಾನು ಸುಮ್ಮನಿರುವಂತಿಲ್ಲ. ಲಂಕಾ ರಾಜ್ಯದ 14,000 ಮೂಲ ಬಲದೊಂದಿಗೆ ನಾನೇ ಧಾವಿಸುತ್ತೇನೆ.
ತೀರಿಸಿ ಬಂದಿದ್ದೇನಲ್ಲ. ಎಲ್ಲಿ ಆ ರಾಮ ಲಕ್ಷ್ಮಣರು? ಎಲ ರಾಮ ಲಕ್ಷ್ಮಣರೇ, ನಮ್ಮಿ ಆಳ್ವಿಕೆ ಪ್ರದೇಶಕ್ಕೆ ಅಕ್ರಮ ಪ್ರವೇಶ ಮಾಡಿದ್ದಲ್ಲದೆ ನನ್ನ ತಂಗಿಯಾದ ಶೂರ್ಪಣಕಿಯ ಅಂಗಚ್ಛೇದಗೆಂದು ಹಿಂಸಿಸಿದ್ದೀರಿ. ನೀವು ಮಾಡಿದ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಬಂದಿದ್ದೇನೆ. ನಿಮ್ಮನ್ನು ಕೊಂದು ಗತಿಸಿ ಹೋದ ನಿಮ್ಮ ರಕ್ತದಿಂದ ಗತಿಸಿ ಹೋದ ನಮ್ಮ ರಾಕ್ಷಸ ವೀರರಿಗೆ ತರ್ಪಣವೀಯುತ್ತೇನೆ. ಎಲ ರಾಕ್ಷಸ ಕುನ್ನಿ, ನಿನ್ನಿಂದ ಕಳುಹಿಸಲ್ಪಟ್ಟ ಸಮಸ್ತ ರಾಕ್ಷಸ ವೀರರು ಹಾಗೂ ನಿನ್ನ ಸಮಗ್ರ ಸೇನಾ ಬಲವನ್ನು ತರಿದು ಕೆಡಹಿದ್ದೇನೆ. ನಿನ್ನಂತಹ ದುಷ್ಟ ದಾನವರ ದಮನವೇ ಸೂರ್ಯವಂಶೀಯರಾದ ನಮ್ಮ ಧ್ಯೇಯ. ಇದೋ ಹೋರಾಟಕ್ಕೆ ಸಿದ್ಧನಾಗು. ಮಾತನಾಡುತ್ತಾ ಆಡುತ್ತಾ ಬಾಣ ಪ್ರಯೋಗಕ್ಕೆ ಮುಂದಾಗಿದ್ಯಲ್ಲ. ನಿನ್ನಿಂದ ಪ್ರಯೋಗಿಸಲ್ಪಟ್ಟ ಬಾಣಗಳನ್ನು ಮಧ್ಯಪಥದಲ್ಲಿಯೇ ಖಂಡಿಸಿದ್ದೇನೆ. ನಿನ್ನ ಚಾಪವನ್ನು ತುಂಡರಿಸಿದ್ದೇನೆ ನೋಡು. ರಾಮ, ನನ್ನ ಚಾಪ ತುಂಡರಿಸಲ್ಪಟ್ಟರೇನಂತೆ? ಇಗೋ ನನ್ನ ಮುಷ್ಟಿಯಿಂದ ನಿನ್ನ ಉದರ ಭಾಗಕ್ಕೆ ತಿವಿಯುತ್ತಿದ್ದೇನೆ. ನೋಡು ಸೀತೆಯನ್ನು ನಿನ್ನ ಪ್ರಹಾರಕ್ಕೆ ಅರೆಕ್ಷಣ ನಾನು ಧರಾಶಾಯಿಯಾದದ್ದು ನಿಜ. ಚೇತರಿಸಿಕೊಂಡಿದ್ದೇನೆ. ಇದೋ ನಮ್ಮ ಗುರುಗಳಾದ ವಿಶ್ವಾಮಿತ್ರ ಮಹಾಮುನಿಗಳಿಂದ ದತ್ತವಾದ ಮೂಲ ಶರವನ್ನು ಪ್ರಯೋಗಿಸುತ್ತಾ ಇದ್ದೇನೆ. ಸತ್ತು ಬಿದ್ದಿರು. ತಮ್ಮ ಲಕ್ಷ್ಮಣ, ಕರದೂಷಣ ತ್ರಿಶರಾದಿಗಳ ನಾಶದಿಂದ ನಾವು ಋಷಿಮುನಿಗಳಿಗೆ ಕೊಟ್ಟ ಮಾತನ್ನು ಪಾಲಿಸಿದಂತಾಯಿತು. ನಿನಗೆ ನೆನಪಿದೆಯೇ? ಹಿಂದೆ ನಾವು ದಂಡಕಾರಣ್ಯಕ್ಕೆ ಬರುತ್ತಿರುವಾಗ ಮಧ್ಯಪಥದಲ್ಲಿ ಖಡ್ಗವೊಂದು ಆಕಾಶದಿಂದ ಧರೆಗುರುಳಿತು. ಆಗ ಅದರ ಹರಿತವನ್ನು ಪರೀಕ್ಷಿಸಲೋಸುಗ ನಾನು ಅದನ್ನು ಬಿದಿರ ಮೇಲೆ ಬೀಸಿದೆ. ಆಗ ಒಬ್ಬ ರಾಕ್ಷಸನ ಶಿರಚ್ಛೇದನವಾಯಿತು. ಅದು ಬೇರಾರೂ ಅಲ್ಲ, ಶೂರ್ಪನಖಿಯ ಮಗ ಶಂಭುಕಾಸುರ. ಅದು ರಾಕ್ಷಸ ಸಂಹಾರದ ಮೂಲ. ಇದು ಅದರ ಮುಂದುವರಿದ ಭಾಗ. ಕರದೂಷಣರ ವಧೆಯಿಂದ ಲಂಕೆಯ ಮೂಲಬಲ ನಾಶವಾಗಿದೆ. ರಾವಣಾದಿಗಳು ಇನ್ನು ಸುಮ್ಮನಿರಲಾರರು. ಆದ್ದರಿಂದ ಈ ರಾಕ್ಷಸರಿಂದ ನಮಗೆ ಮುಂದೆ ಒದಗಬಹುದಾದ ಪ್ರತಿರೋಧವನ್ನು ನಿಗ್ರಹಿಸಲು ನಾವು ಸದಾ ಸನ್ನದ್ಧರಾಗಿರೋಣ. ಸರ್ವರಿಗೂ ಮಂಗಳವಾಗಲಿ. ಸರ್ವ ಮಂಗಲ ಮಾಂಗಲ್ಯ ಶಿವ ಸರ್ವಾರ್ಥಸಾಧಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೇ ಕಲ್ಯಾಣ
ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಜಯ 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 ಯದು ನಮೋ ಜಯ ಯದು ನಮೋ ಜಯ ಯದು ನಮೋ ಭುವಿಯದ ನವ ಬೆರಿದಗೆ ಭುವಿಯದ ನವ ಬೆರಿದಗೆ ತೋರಿಯುವುದಕ್ಕೆ ಭೂಮಿಯದಾನವ ಬೆಳೆದಗೆ ಅವರ ಕ್ಷತ್ರಿಯಗೊಳ್ಳವಗೆ ದಶರಥ ಸುತ ಶ್ರೀರಾಮನು ಭವಗನ ಸಗೋಪಾಲ ಕೃಷ್ಣಗೆ ಮಂಗಲೋ ಜಯ ಮಂಗಲೋ ಶುಭ ಮಂಗಲೋ ನಿತ್ಯ ಮಂಗಲೋ ಮಂಗಲೋ ಶ್ರೀರಸಿನ ವ್ಯಥೆಯರು ತೋಜದಿ ನಡೆದರು ತವರು ಸುರರಲ್ಲಿ ಮಂತ್ರಾಕ್ಷತೆಯಿಂದಲೇ ಸೇವೆಯ ತೊರೆದು ಕೀರ್ತಿಸಲಿದರೆ ಮಸದ ಕೀರ್ತಿಯ ಪಡಗಿರನದ ಸರ್ವೇಶ ಎತ್ತಿರೆ ಶೋಭಾ